ನಮಸ್ಕಾರ. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರ್ದಿರೋ ಅಸಿ ಮಸಿ ಕೃಷಿ ಅನ್ನೋ ಒಂದು ಅದ್ಭುತವಾದ ಪ್ರಬಂಧದ ವಿವರಣೆಗೆ ನಿಮಗೆಲ್ಲ ಸ್ವಾಗತ. ಇದೊಂದು ಕೇವಲ ಲೇಖನ ಅಲ್ಲ, ನಮ್ಮ ದೇಶದ ಅಸ್ತಿತ್ವ ಮತ್ತೆ ಅಭಿವೃದ್ಧಿ ಯಾವ ಕಂಬಗಳ ಮೇಲೆ ನಿಂತಿದೆ ಅಂತ ಬಹಳ ಆಳವಾಗಿ, ಅಷ್ಟೇ ಸುಂದರವಾಗಿ ಬಿಡಿಸಿಡೋ ಒಂದು ಪ್ರಯತ್ನ. ಬನ್ನಿ ಶುರು ಮಾಡೋಣ. ಖಂಡಿತ ಈ ವಿಚಾರದ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ಲೇಬೇಕು. ಒಂದು ದೇಶದ ನಿಜವಾದ ಪ್ರಗತಿ ಅಂದ್ರೆ ಏನು? ಅದು ಯಾವುದ್ರ ಮೇಲೆ ನಿಂತಿದೆ? ಬರೀ ಹೊಸ ಟೆಕ್ನಾಲಜಿ, ದೊಡ್ಡೊಡ್ಡ ಡ್ಯಾಮ್ಗಳು ಅಥವಾ ಕರೆಂಟ್ ಪ್ರೊಡಕ್ಷನ್ ಇಷ್ಟೇನಾ? ಇವತ್ತಿನ ನಮ್ಮ ಮಾಡರ್ನ್ ಸೊಸೈಟಿ ಯೋಚನೆ ಮಾಡೋದು ಹೀಗೇನೆ. ಆದ್ರೆ ಈ ಪ್ರಬಂಧದಲ್ಲಿರೋ ನಮ್ಮ ಹಿರಿಯರ ಜ್ಞಾನ ಈ ಮಾಡರ್ನ್ ಐಡಿಯಾನೇ ಪ್ರಶ್ನೆ ಮಾಡುತ್ತೆ. ದೇಶದ ನಿಜವಾದ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನೇ ಬೇರೆ ಆಂಗಲಿಂದ ತೋರಿಸುತ್ತೆ. ಇವತ್ತಿನ ನಮ್ಮ ಈ ವಿವರಣೆಯಲ್ಲಿ ಮುಖ್ಯವಾಗಿ 5 ವಿಚಾರಗಳನ್ನ ನೋಡೋಣ. ಪ್ರಗತಿಯ ಮೂಲ, ಅಸಿ ಅಂದ್ರೆ ದೇಶದ ರಕ್ಷಣೆ, ಮಸಿ ಅಂದ್ರೆ ಸಮಾಜದ ರೂಪು, ಕೃಷಿ ಅಂದ್ರೆ ಬದುಕಿನ ಆಧಾರ, ಮತ್ತೆ ಫೈನಲ್ ಆಗಿ ಆಧುನಿಕ ರೈತನ ವಾಸ್ತವ. ಮೊದಲಿಗೆ ಪ್ರಗತಿಯ ಮೂಲ, ಈ ಫಿಲಾಸಫಿ ಹಿಂದಿರೋ ಆ ಅದ್ಭುತ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ರಬಂಧವನ್ನ ಬರೆದಿರೋದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಇವರು 1951ರಲ್ಲಿ ಹಾವೇರಿ ಜಿಲ್ಲೆಯ ಹಿಡಿಯಾಲ ಗ್ರಾಮದಲ್ಲಿ ಹುಟ್ಟಿದ್ದು. ಇವರು ರಂಗಶಾಲೆ ಸ್ಥಾಪಿಸಿ ರಂಗಭೂಮಿಗೆ ಕೊಟ್ಟಿರೋ ಕೊಡುಗೆಯಿಂದಾಗಿ ಇವರನ್ನ ಎಲ್ಲರೂ ಪ್ರೀತಿಯಿಂದ ರಂಗಜಂಗಮ ಅಂತಾನೆ ಕರೀತಾರೆ. ಜೀವನ ದರ್ಶನ, ಕೈದೀವಿಗೆಯಂತಹ ಬಹಳಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ವ್ಯಕ್ತಿತ್ವ ಅನ್ನೋ ಪ್ರಬಂಧ ಸಂಕಲನದಿಂದ ಈ ಹಸಿ ಮಸಿ ಕೃಷಿ ಲೇಖನವನ್ನ ಆರಿಸಿಕೊಳ್ಳಲಾಗಿದೆ. ಇವರ ಸಮಾಜಮುಖಿ ಕೆಲಸಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಪಾಲ್ ಹ್ಯಾರಿಸ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇದು ಸಮಾಜದ ಬಗ್ಗೆ ಅವರಿಗಿರೋ ಅಸಲೀ ಕಳಕಳಿಯನ್ನ ತೋರಿಸುತ್ತೆ. ಈಗ ಈ ಟಾಪಿಕ್ನ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಬರೋಣ. ಅದೇ ಈ 3 ಪದಗಳ ಅರ್ಥ. ಅಸಿ ಅಂದ್ರೆ ಖಡ್ಗ, ಇದು ನಮ್ಮ ಸೈನಿಕರನ್ನ, ದೇಶದ ರಕ್ಷಣೆಯನ್ನ ಪ್ರತಿನಿಧಿಸುತ್ತೆ. ಮಸಿ ಅಂದ್ರೆ ಶಾಯಿ ಅಥವಾ ಇಂಕ್, ಇದು ಬರವಣಿಗೆ, ಸಾಹಿತ್ಯ ಮತ್ತು ಶಿಕ್ಷಣವನ್ನ ಸೂಚಿಸುತ್ತೆ. ಇನ್ನು ಕೃಷಿ ಅಂದ್ರೆ ವ್ಯವಸಾಯ, ಇದು ನಮ್ಮ ರೈತನನ್ನ ಮತ್ತು ನಮ್ಮೆಲ್ಲರ ಜೈವಿಕ ಉಳಿವನ್ನ ಪ್ರತಿನಿಧಿಸುತ್ತೆ. ಎರಡನೇ ಭಾಗ ಅಸಿ ಅಂದ್ರೆ ದೇಶದ ರಕ್ಷಣೆ, ನಮ್ಮ ಗಡಿಗಳ ಭೌತಿಕ ರಕ್ಷಣೆ. ನೋಡಿ, ಗಡಿಯಲ್ಲೇ ಹಗಲು ರಾತ್ರಿ, ಚಳಿ ಮಳೆ ಅಂತ ಲೆಕ್ಕಿಸ್ದೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಕಾವಲು ಕಾಯ್ತಾರಲ್ಲ, ಆ ಯೋಧರಿಂದಾಗಿ ಮಾತ್ರ ನಾವಿಂದು ಇಲ್ಲಿ ಸೇಫ್ ಆಗಿದ್ದೀವಿ. ನಮ್ಮ ಸೈನಿಕರು ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಶತ್ರುಗಳ ಆಕ್ರಮಣವನ್ನ ತಡೆಯೋಕೆ ಸಾಧ್ಯ. ಒಂದು ವೇಳೆ ಡಿಫೆನ್ಸ್ ಸಿಸ್ಟಮ್ ವೀಕ್ ಆದ್ರೆ ಏನಾಗುತ್ತೆ ಗೊತ್ತಾ? ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟೋಕೆ ಹೊರಡೋ ಸರ್ವಾಧಿಕಾರಿಗಳ ಕೈಯಲ್ಲಿ ಇಡೀ ದೇಶವೇ ಗುಲಾಮಗಿರಿಗೆ ಸಿಲುಕೋ ಅಪಾಯ ಇರುತ್ತೆ. ಫಿಸಿಕಲ್ ಪ್ರೊಟೆಕ್ಷನ್ ಇಲ್ದೆ ಫ್ರೀಡಮ್ ಇಲ್ಲವೇ ಇಲ್ಲ. ಅದಕ್ಕೆ ನಮ್ಮ ದೇಶದ ಬಜೆಟ್ಟಲ್ಲಿ ರಕ್ಷಣಾ ಇಲಾಖೆಗೆ ಅತಿ ದೊಡ್ಡ ಪಾಲು ಕೊಡೋದು 100ಕ್ಕೆ 100 ಸರಿ ಅಂತ ಲೇಖಕರು ಹೇಳ್ತಾರೆ. ಈಗ 3ನೇ ಭಾಗ ಮಸಿ, ಸಮಾಜದ ರೂಪು, ಸಾಹಿತ್ಯಕ್ಕಿರೋ ಆ ಬೌದ್ಧಿಕ ಶಕ್ತಿಯ ಬಗ್ಗೆ ನೋಡೋಣ. ಇದು ಕತ್ತಿ ಮತ್ತೆ ಪೆನ್ನಿನ ನಡುವೆ ಇರೋ ಡಿಫ್ರೆನ್ಸ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ಅಲ್ವಾ? ಭೌತಿಕ ಶಕ್ತಿ ಅಥವಾ ಕತ್ತಿಯಿಂದ ನಾವು ಗಡಿಗಳನ್ನ ಕಾಯಬಹುದು, ಆದ್ರೆ ಜನರ ಮೈಂಡ್ ಸೆಟ್ ಬದಲಾಯಿಸಕ್ಕಾಗಲ್ಲ. ಆದ್ರೆ ಅದೇ ಬೌದ್ಧಿಕ ಶಕ್ತಿ ಅಂದ್ರೆ ಶಾಯಿಗೆ ಇಡೀ ಸಮಾಜದ ಆಲೋಚನೆಯನ್ನೇ ಪರ್ಮನೆಂಟ್ ಆಗಿ ಚೇಂಜ್ ಮಾಡೋ ಶಕ್ತಿ ಇದೆ. ಕ್ರಾಂತಿಗಳನ್ನೇ ಸೃಷ್ಟಿ ಮಾಡಬಹುದು, ಸರ್ಕಾರಗಳನ್ನೇ ಬೀಳ್ಸಬಹುದು. ಪೆನ್ನು ಖಡ್ಗಕ್ಕಿಂತ ಹರಿತ ಅನ್ನೋ ಗಾದೆ ಮಾತು ಎಷ್ಟೊಂದು ನಿಜ ಅಲ್ವಾ? ಸಾಹಿತ್ಯ ಅಂದ್ರೆ ಕೇವಲ ಎಂಟರ್ಟೈನ್ಮೆಂಟ್ ಅಲ್ವೇ ಅಲ್ಲ. ಕಷ್ಟದ ಟೈಮಲ್ಲಿ ಅದು ಸೈನಿಕರಿಗೂ ರೈತರಿಗೂ ಮೆಂಟಲ್ ಸ್ಟ್ರೆಂತ್ ಕೊಡುತ್ತೆ. ಒಂದು ಪತ್ರಿಕೆಯ ಆರ್ಟಿಕಲ್, ಒಂದು ಕವನ ಅಥವಾ ಒಂದು ಕಾದಂಬರಿ ಜನರ ಲೈಫನ್ನೇ ಬದಲಾಯಿಸ್ಬಿಡತ್ತೆ. ಹಿಸ್ಟ್ರಿ ತೆಗೆದು ನೋಡಿದ್ರೆ ಬಸವಾದಿ ಶರಣರ ವಚನಗಳು, ದಾಸರ ಕೀರ್ತನೆಗಳು ಎಷ್ಟೊಂದು ಇಂಪ್ಯಾಕ್ಟ್ ಮಾಡಿವೆ. ಇತ್ತೀಚಿನ ಕುವೆಂಪು, ಬೇಂದ್ರೆಯವರಂತಹ ಶ್ರೇಷ್ಠ ಕವಿಗಳ ಬರಹಗಳು ಸಮಾಜವನ್ನ ಪ್ರಗತಿಯತ್ತ ಕೊಂಡೊಯ್ಯುವಲ್ಲಿ ವಹಿಸಿರೋ ಪಾತ್ರ ಖಂಡಿತ ಮರೆಯೋಕ್ಕಾಗಲ್ಲ. 4ನೇ ಭಾಗ ಕೃಷಿ, ಬದುಕಿನ ಆಧಾರ, ನಮ್ಮೆಲ್ಲರ ಉಳಿವು ನಿಂತಿರೋದೇ ಇದ್ರ ಮೇಲೆ. ಕನ್ನಡದಲ್ಲಿ ಒಂದು ತುಂಬಾನೇ ಫೇಮಸ್ ಹಾಗೇನೆ ಬಹಳ ಅರ್ಥಗರ್ಭಿತವಾದ ಗಾದೆ ಇದೆ, ಒಕ್ಕಲಿಗ ಒಕ್ಕದೆರೆ ಜಗವೆಲ್ಲ ಬಿಕ್ಕುವುದು ಅಂತ. ಅಂದ್ರೆ ರೈತ ಏನಾದ್ರೂ ನಾನಿನ್ಮೇಲೆ ಭೂಮಿ ಉಳಲ್ಲ ಬಿತ್ತಲ್ಲ ಅಂತ ಡಿಸೈಡ್ ಮಾಡಿದ್ರೆ ಇಡೀ ಪ್ರಪಂಚವೇ ಹಸಿವಿನಿಂದ ಅಳಬೇಕಾಗತ್ತೆ. ಹೊಟ್ಟೆಗೆ ಅನ್ನ ಇಲ್ದೆ ಆ ಸೈನಿಕ ಯುದ್ಧನೂ ಮಾಡಲ್ಲ, ಆ ಸಾಹಿತಿ ಆಲೋಚನೆನೂ ಮಾಡಲ್ಲ. ಆಥರ್ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ನಿಜಕ್ಕೂ ನಮ್ಮ ಕಣ್ಣು ತೆರೆಸುತ್ತೆ. ನಾವು ಟೆಕ್ನಾಲಜಿಯಲ್ಲಿ ಎಷ್ಟೇ ಮುಂದುವರೆದಿರ್ಬೋದು, ಆದ್ರೆ ಯಾವುದೇ ದೊಡ್ಡ ಫ್ಯಾಕ್ಟರಿಯಲ್ಲೂ ಒಂದು ಟೊಮೆಟೋನ ಮ್ಯಾನ್ಯುಫ್ಯಾಕ್ಚರ್ ಮಾಡಕ್ ಆಗಲ್ಲ ಅಥವಾ ಅಕ್ಕಿನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ ತಾನೆ? ಊಟ ಬೇಕು ಅಂದ್ರೆ ರೈತನ ಬೆವರು ಈ ಮಣ್ಣಿನ ಮೇಲೆ ಸುರಿಲೇಬೇಕು. ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಇನ್ನು ಮಹಾನ್ ಕವಿ ಸರ್ವಜ್ಞ ಬಹಳ ಹಿಂದಿಯೇ
ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ದ. ಪ್ರಪಂಚದಲ್ಲಿ ಎಷ್ಟೇ ಸ್ಕಿಲ್ಸ್ ಇರ್ಬೋದು, ಆದ್ರೆ ವ್ಯವಸಾಯಕ್ಕಿಂತ ದೊಡ್ಡ ಸ್ಕಿಲ್ ಇನ್ನೊಂದಿಲ್ಲ. ಕೃಷಿ ಅನ್ನೋ ಚಕ್ರ ಉರುಳಿಲ್ಲ ಅಂದ್ರೆ ಈ ದೇಶದ ಆರ್ಥಿಕತೆ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗುತ್ತೆ. ದ ಹೋಲ್ ಗೇಮ್ ಓವರ್. 5ನೇ ಭಾಗ ಆಧುನಿಕ ರೈತನ ವಾಸ್ತವ. ನಮ್ಮ ದೇಶದ ಬೆನ್ನೆಲುಬಾಗಿರೋ ರೈತ ಎದುರಿಸ್ತಾ ಇರೋ ಬಿಕ್ಕಟ್ಟು. ಈಗ ವಾಸ್ತವಕ್ಕೆ ಬರೋಣ. ಇವತ್ ರೈತ ಬರೀ ಮಣ್ಣಿನ ಜೊತೆ ಮಾತ್ರ ಗುದ್ದಾಡ್ತಿಲ್ಲ, ಆತ ಎಲ್ಲಾ ಕಡೆಯಿಂದನೂ ಹೋರಾಟ ಮಾಡ್ತಿದ್ದಾನೆ. ನಿಸರ್ಗದ ಕಡೆ ನೋಡಿದ್ರೆ ಟೈಮಿಂಗ್ ಸರಿಯಾಗಿ ಮಳೆ ಬರಲ್ಲ, ಬಂದ್ರೆ ವಿಪರೀತ ಮಳೆ, ಇಲ್ಲಾಂದ್ರೆ ಬರಗಾಲ. ಸಂಪನ್ಮೂಲಗಳ ವಿಷಯದಲ್ಲಿ ಕಳಪೆ ಬಿತ್ತನೆ ಬೀಜಗಳು, ಸತ್ವ ಕಳ್ಕೊಳ್ತಿರೋ ಭೂಮಿ. ಇನ್ನು ಬೆಳೆಗಳಿಗ್ ಬರೋ ರೋಗ, ಕ್ರಿಮಿಕೀಟಗಳ ಕಾಟ ಬೇರೆ. ಇದನ್ನೆಲ್ಲಾ ದಾಟಿ ಬೆಳೆ ಬಂದ್ರೆ ಆರ್ಥಿಕವಾಗಿ ಸರಿಯಾದ ಬೆಲೆ ಸಿಗಲ್ಲ, ಮಧ್ಯವರ್ತಿಗಳಿಂದ ಮೋಸ. ಅಕ್ಷರಶಃ ಎಲ್ಲಾ ರಂಗಗಳಲ್ಲೂ ರೈತ ಸೋಲ್ತಿದ್ದಾನೆ. ಇಲ್ಲಿ ನಾವು ರೈತನ ಮುಗ್ಧತೆ ಮತ್ತೆ ಈ ಸಿಸ್ಟಮ್ನ ಕ್ರೂರತೆ ಎರಡನ್ನೂ ನೋಡಬಹುದು. ಇಷ್ಟೆಲ್ಲ ಕಷ್ಟಗಳಿದ್ರೂ ರೈತ ಯಾವತ್ತೂ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಾನೆ. ಹಾಸ್ಗೆ ಇದ್ದಷ್ಟು ಕಾಲ್ಚಾಚಿ ಬದುಕ್ತಾನೆ ಹೊರತು ಯಾರಿಗೂ ಮೋಸ ಮಾಡಲ್ಲ. ಆದ್ರೆ ನಮ್ಮ ವ್ಯವಸ್ಥೆ, ಸಮಾಜ, ಪೊಲಿಟಿಷಿಯನ್ಸ್, ಬಂಡವಾಳಶಾಹಿಗಳು ಇವರೆಲ್ಲ ಸದಾ ರೈತನನ್ನ ಯೂಸ್ ಮಾಡ್ಕೊಳ್ತಾರೆ, ವಂಚಿಸ್ತಾರೆ, ಆತನ ಶ್ರಮವನ್ನ ಬರೀ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ. ಇದಕ್ಕಿಂತ ದೊಡ್ಡ ಐರನಿ ಇನ್ನೊಂದಿಲ್ಲ. ವಿಜ್ಞಾನಿಗಳು, ಅಧಿಕಾರಿಗಳು, ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳು ಎಲ್ರೂ ಬದುಕ್ತಿರೋದು ಈ ರೈತನ ನಂಬ್ಕೊಂಡೇ ಅಲ್ವಾ? ವಿಪರ್ಯಾಸ ಅಂದ್ರೆ ಈ ಲಿಸ್ಟ್ನಲ್ಲಿರೋ ಬಹುತೇಕ ಸಕ್ಸಸ್ಫುಲ್ ಜನ ಬಂದಿರೋದೇ ಕೃಷಿಕರ ಕುಟುಂಬಗಳಿಂದ. ಆದ್ರೂ ಕೂಡ ಸಮಾಜದಲ್ಲಿ ಅತಿ ಹೆಚ್ಚು ಕಷ್ಟಪಡೋ, ಆದ್ರೆ ಅತಿ ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಗಾಗಿರೋ ವರ್ಗ ಅಂದ್ರೆ ಅದು ರೈತ ವರ್ಗ ಮಾತ್ರ. ನಮಗೆ ಅನ್ನ ಹಾಕೋರನ್ನೇ ನಾವು ಮರ್ತ್ಬಿಡ್ತೀವಿ. ಸರಿ, ಹಾಗಾದ್ರೆ ಪರಿಹಾರ ಏನು? ಲೇಖಕರು ಬರೀ ಪ್ರಾಬ್ಲಮ್ ಹೇಳಿ ಸುಮ್ನಾಗಿಲ್ಲ. ಅವರು 3 ಸ್ಟೆಪ್ಸ್ ಕೊಡ್ತಾರೆ. ಫಸ್ಟ್, ಅಸ್ಸಿ ಅಂದ್ರೆ ಡಿಫೆನ್ಸ್ ಮತ್ತೆ ಕೃಷಿ. ಈ ಎರಡರಲ್ಲೂ ನಾವು ಕಂಪ್ಲೀಟ್ ಆಗಿ ಆಗದೇ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್, ನಮಗಾಗಿ ಕಷ್ಟಪಡ್ತಿರೋ ರೈತರಿಗೆ ನಾವು ಋಣಿಯಾಗಿದ್ದೀವಿ ಅನ್ನೋದನ್ನು ಒಪ್ಕೋಬೇಕು. ಮತ್ತೆ ಥರ್ಡ್ ಪಾಯಿಂಟ್, ಸಮಾಜದ ಬುದ್ಧಿಜೀವಿಗಳು, ಸಾಹಿತಿಗಳು ತಮ್ಮ ಮಸಿ ಅಂದ್ರೆ ಬರಹದ ಶಕ್ತಿಯನ್ನ ಬಳಸಿ ರೈತರಿಗೆ ಮಾರಲ್ ಸಪೋರ್ಟ್ ಕೊಡ್ಬೇಕು, ಅವರ ಪರವಾಗಿ ಧ್ವನಿ ಎತ್ತಬೇಕು. ಫೈನಲ್ ಆಗಿ ಈ ವಿವರಣೆಯನ್ನ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸ್ತಾ ಇದ್ದೇವೆ. ಪೆನ್ನು ಖಡ್ಗಕ್ಕಿಂತ ಹರಿತ ಅನ್ನೋದು ನಿಜವೇ ಆಗಿದ್ರೆ ಸಾಹಿತ್ಯ ಮತ್ತೆ ಈ ಸಮಾಜ ತಮ್ಮ ಆ ಅಗಾಧವಾದ ಶಕ್ತಿಯನ್ನ ಬಳಸಿ ತಮಗೆ ದಿನ ಅನ್ನ ಹಾಕೋ ರೈತನ ಋಣವನ್ನ ಹೇಗೆ ತೀರಿಸ್ತವೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಸ್ವಲ್ಪ ಯೋಚನೆಗೆ ಹಚ್ಚಲಿ ಅಂತ ಆಶಿಸ್ತೇನೆ. ಈ ವಿಶೇಷ ವಿವರಣೆ ನಿಮಗೆಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ಬಾರಿ ಸಿಗೋಣ.